ಕಂಕಣವಾಡಿ ಪಟ್ಟಣದಲ್ಲಿ ಜಮೀನು ವಿವಾದ, ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಕಂಕಣವಾಡಿ ಪಟ್ಟಣದಲ್ಲಿ ಜಮೀನು ವಿವಾದದ ಹಿನ್ನೆಲೆ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಹಳೆಯ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಕೆಲವರು ವ್ಯಕ್ತಿಯ ಮೇಲೆ ಮಾರಕ ಆಯುಧಗಳಿಂದ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆ ಹಾಗೂ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ನಡೆದ ಈ ಘಟನೆ ಕಂಕಣವಾಡಿ ಪಟ್ಟಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಗಿತ್ತು. ಪೊಲೀಸರು ಸಾರ್ವಜನಿಕರು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ನಮ್ಮ ಕೈ ಮುರಿದ್ರಿ, ಕಾಲು ಯಾವತ್ರಿ, ಎದಿ ಉಸಲ್ ತಗೋಕಾಗತ್ತ, ಹಲ್ಲು ಒಂದು ಮುರಿದ್ರಿ. ಇದು ಬಡದ ಒಟ್ಟ ಮಗನ ಏನ್ ಕಾರಣಕ್ಕಾಗಿ ನಿಮ್ಗ ಅವ್ರಿಗೆ ಜಗಳ? ಅಂದ್ರ ಈಗ ಒಂದ್ 10 ವರ್ಷದಿಂದ 3 ಲಕ್ಷ ರೂಪಾಯಿ ಕೊಟ್ಟು 20 ಲಕ್ಷ ಬರ್ಸಿದ್ರಿ ಅಮೌಂಟ್ ಹೊಲದ. ಹೊಲದ ಶ್ವಾಸ ಅಗ್ನಾಪ್ ಹೋಗ್ರಿ. ಅವ್ರು ನಿಮ್ಗೆ ಏನಾಗ್ತಾರ? ಅವ ನಮ್ಮ ಕಾಕನ ಆಗ್ಬೇಕ್ರ ಅಗ್ನಾಪ್ ಹೋಗ್ರಿ. ಬರ್ಸ್ಕೊಂಡ್ರೆ ಮಗನ 20 ಲಕ್ಷ 3ಕ್ಕೆ 20 ಲಕ್ಷ ಕೊಡ್ತಲ್ಲ ಅಂದ್ರೆ ಎಲ್ಲ ನಾವು ಕರಾರ್ ಒಂದ್ ರೊಕ್ಕ ಎಲ್ಲ ಕೊಟ್ಟು ಬೇಸಿ ಬಿಡ್ಸಕ್ ಹೋದಾಗ ಹೊಳೆ ಮತ್ 3 ಮಾಡ್ಕೊಂಡ್ರಿ 20 ಹೆಚ್ಚು 6 ಲಕ್ಷ ಈಗ 20 ಹೆಚ್ಚು ಬರ್ಸೋದ್ರಿ. ಹೊಳೆ ಈಗ ಮತ್ ಮಗನ ಹೊಲ ಕೊಡ್ತೀವ ಏನ್ ಕೊಡ್ತೀವಿ ಒಟ್ಟು ಬುಡಿ ಹೊಡಿ ಮಾಡಕಂತ ನಾವು 8,000 ಮಾಡಿ ತಿರ್ಕೊಂಡ್ರು. ಅದು ತಿರ್ಕೊಬಾತ್ ನಿನ್ನ ಬ್ಯಾಂಕ್ ಮಗನ ಬಂದ್ರ ಅಂದ್ರ ನಾ ದುಡ್ಯಾಕ ಅಲ್ಲಿದಂತೆ ಈಗ ಬಂದ್ರು ಮತ್ತೆ 2 ವಾರ ಬಂದ್ರು. ನಾನು ನೀವ್ ಎಂದ ಬಂದಿದ್ರಿ? 2 ಸತ್ರಿ ಬಂದ್ ಮೊದಲ ಎಲ್ಲಿದ್ರಿ? ಈಗ ನಿಮ್ಮ ಗುರಿ ಉದ್ದೇಶ ಮಗನ ಇಲ್ಲಿ ಬರುವ ಹೊಲ ಮಾರ್ಬೇಕು, ನೀವ್ ಹೋಗ್ಬೇಕು ಹಿಂಗ ಹೊಲ ಅಗ್ನಾಪ್ ಹೋಗ್ರಿ. ಊರ ಕರ್ಕೊಂಡ್ರಿ ಡ್ರೈವರ್ ತಾಲೂಕ್ರಿ ಜಿಲ್ಲಾ ಹೊಳೆ ನಮ್ಗ ನ್ಯಾಯ ಒದಗಿಸ್ಕೊಡ್ಬೇಕ್ರಿ. ನಾನು ಎಸ್ ಪಿ ಸಾಹೇಬ್